ವೀಕ್ಷಕರೇ, ನಮ್ಮ ಜನ ಮತ ಯಾತ್ರೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರೂರಾಗಿರ್ತಕ್ಕಂಥ ಸಿದ್ದರಾಮನ ಹುಂಡಿಯಲ್ಲಿದೆ. ವರುಣಾ ಕ್ಷೇತ್ರದ ಸಿದ್ದರಾಮನ ಹುಂಡಿ. ಈ ವರುಣಾ ಕ್ಷೇತ್ರ ಅಂತಕ್ಕಂಥದ್ದು ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಅಫ್ಕೋರ್ಸ್ ಮೊದಲನೇದಾಗಿ ನೋಡೋದಾದ್ರೆ ಮುಖ್ಯಮಂತ್ರಿಗಳ ತವರು ತಾಲೂಕಿದು, ತವರೂರು ಸಿದ್ದರಾಮನ ಹುಂಡಿ ಆಗಿರ್ತಕ್ಕಂಥದ್ದು. ಜೊತೆಗೆ ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದ್ರೆ ಇದು ಚಾಮರಾಜನಗರ ಜಿಲ್ಲೆಗೆ ಸೇರ್ಕೊಳ್ಳುವಂಥದ್ದು. ಇನ್ನ ಒಂದು ಜಿಲ್ಲೆ ಅಂತ ಬಂದಾಗ ಮೈಸೂರಿನ ಭಾಗವಾಗಿ ಕೂಡ ಇರತಕ್ಕಂಥ ತಾಲೂಕಿದು. ಹೀಗಾಗಿ ಈ ಒಂದು ವಿಶೇಷ ತಾಲೂಕಿನಲ್ಲಿ, ವಿಶೇಷ ಗ್ರಾಮದಲ್ಲಿ ನಾವು ಇವತ್ತು ಸಾಕಷ್ಟು ಜನರನ್ನ ಮಾತನಾಡಿಸ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ಜನ ಮತ ಯಾತ್ರೆ ಸದ್ಯ ಸಿದ್ದರಾಮನ ಹುಂಡಿಯಲ್ಲಿ ಇರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹುಟ್ಟಿದಂತ ಊರಿದ್ದು, ಹುಟ್ಟಿ ಬೆಳೆದಂತ ಊರು, ಇಲ್ಲಿ ಅವರ ನಿವಾಸ ಇರ್ತಕ್ಕಂಥದ್ದು. ಈಗ ಪಕ್ಕದಲ್ಲಿ ಅವರ ಸಹೋದರ ಕೂಡ ಇದ್ದಾರೆ, ಅವರ ಸಹೋದರರ ನಿವಾಸ ಇದೆ. ಅವರ ಜೊತೆಯಲ್ಲೂ ಕೂಡ ಮಾತನಾಡೋಣ. ಇಲ್ಲಿ ಚುನಾವಣೆ ಯಾವ ರೀತಿಯಾಗಿದೆ, ಹೇಗ್ ನಡೀತಾ ಇದೆ ಅಂತ. ಸರ್ ನಮಸ್ತೆ. ಸರ್, ಹೆಂಗ್ ನಡೀತಾ ಇದೆ ಚುನಾವಣೆ? ಇದು ಇನ್ನೂ 25 ದಿನ ಅಲ್ಲ, ಚೆನ್ನಾಗತ್ತ. ಏನಂತಾರೆ ಊರಲ್ಲೆಲ್ಲ ಜನ? ಎಲ್ಲರೂ ಕಾಂಗ್ರೆಸ್ ಕಡೆ ಆಗ್ತಾರ, ಎಲ್ಲ ಖುಷಿಯಾಗಿ ಕಾಂಗ್ರೆಸ್ಗೆ ಆಗ್ತಾರೆ. ಚೆನ್ನಾಗತ್ತ. ನಿಮ್ಮ ಇಷ್ಟ ಹೆಂಗೆ? ಈಗ ನಿನ್ನೆ ತುಂಬಾ ಭಾವನಾತ್ಮಕವಾಗಿ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ನನಗೆ 65,000 ಲೀಡನ್ನು ಕೊಡಿ, ನಾನು ಮುಖ್ಯಮಂತ್ರಿ ಆಗಿರಬೇಕು ಅಂದ್ರೆ ಅಂತ ಹೇಳಿ. ಈಗಲೂ ಅಷ್ಟೇ ಆಯ್ತಾ ಲೀಡಿಂಗ್ ಆಯ್ತು, ಗ್ಯಾರಂಟಿ. ಅದಕ್ಕೆ ಜಾಸ್ತಿ ಹೊತ್ತು ಕಮ್ಮಿ ಇಲ್ಲ, ಆಯ್ತಾ. ಈಗ ನಿಮ್ಮಿಷ್ಟ ಹೆಂಗಿದೆ ಅದು? ಈಗ ನಿಮಗೆ ಹೆಂಗ ಅನಿಸ್ತಾ ಇದೆ? ನಮಗೂ ಚೆನ್ನಾಗಿ ಲೀಡಿಂಗ್ ಬರ್ತದ, ಗೆದ್ದೇ ಗೆಲ್ತಾರ ಬರ್ತದ. ಬಟ್ ನಾವು ಊರೆಲ್ಲ ನೋಡ್ತಾ ಇದ್ವಿ, ಊರು ತುಂಬಾ ಚೆನ್ನಾಗಿದೆ. ನಿಮ್ದು ಊರು, ನಿಮ್ಮ ಊರು ನೋಡ್ತಾ ಬರ್ತಾ ಇದ್ವಿ, ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗ, ಅದೇನಿಲ್ಲ, ಎಲ್ಲ ಆಗ್ತಾರ. ಈಗ ಲೋಕಸಭೆ ಮತ್ತೆ ಅಂತ ಚುನಾವಣೆ ಅಂತ ಬಂದಾಗ ಚಾಲೆಂಜಸ್ ಎಕ್ಸ್ಟ್ರಾ ಇರುತ್ತೆ ಅನ್ಸುತ್ತಾ, ಅಥವಾ ಜನ ಎಲ್ಲ ಅಷ್ಟೇ ಪ್ರೀತಿಯಿಂದ ಓಟ್ ಹಾಕ್ತಾರೆ? ಎಲ್ಲ ಪ್ರೀತಿಯಾಗಿ ಹಾಕ್ತಾರ, ಅದಕ್ಕೇನು ಇದೇ ಇಲ್ಲ, ಮುಸ್ಗಾರ ತಗೊಳಗೆ ಇಲ್ಲ. ಎಲ್ಲ ಪ್ರೀತಿಯಾಗಿ ನೆನೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಸೊ ನೀವ್ ಹೇಗಿದ್ದೀರಿ? ನಾವು ಹಂಗೆ, ನಮ್ಮ ಬೇರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅಂತ ಅಂದಾಗ ಒಂದು ಅನ್ಸುತ್ತೆ, ಇಲ್ಲಿ ಬಂದಾಗ ಎಷ್ಟು ಸಿಂಪಲ್ ಆಗಿ ಇಡೀ ಊರಲ್ಲಿ ನೀವಿರುವಂತದ್ದು. ಬಂದಾಗಲೂ ಅಷ್ಟೇ, ಮಾದಾಗೂ ಅಷ್ಟೇ, ನಾವು ಎಲ್ಲ ಒಂದೇ ಕಡೆಸಾನು ಮಾಡಿ ಗೆದ್ದೇ ಬಂದಾಗ ಗೆಲ್ತಾರೆ. ಸೊ ಅಷ್ಟು ನಿಮಗೆ ಒಂದು ವಿಶ್ವಾಸನೂ ಇದೆ, ಜನರ ಮೇಲೆ ಪ್ರೀತಿ ಅದ, ಜನರ ಪ್ರೀತಿನೂ ಅದ. ಎಲ್ಲ ಮಾಡಿ ಗ್ಯಾರಂಟಿ ಉಚಿತ. ಈಗ ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರು, ನನ್ನ ಕೊನೆ ಚುನಾವಣೆ ಮತ್ತೆ ನಾನು ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ. ಅದನ್ನ ಕೇಳಿ ನಿಮಗೆ ಏನಾದ್ರು ಬೇಸರ ಆಗಿದ್ದ? ಇಲ್ಲಪ್ಪ, ನಮ್ಗೆ ಕೇಳಿದ್ರೆ ನಮ್ಮ ಎದುರು ಗೊತ್ತಿಲ್ಲ. ಅದು ಅವ್ರ ಪಾಡ್ಗೆ ಅವರು ನಮ್ಮ ಇದು ಮಾಡಿದ. ಈಗ ಮರಿ ಒಟ್ಟಿಗೆ ಇವನು ಹಸಿ ಮದಪ್ಪ ನಿಂತರು, ಅವನು ಗೆದ್ದೇ ಗೆಲ್ತಾನೆ ಗ್ಯಾರಂಟಿಗೆ. ಚುನಾವಣೆ ಹೊತ್ತಲ್ಲಿ ಇದು ಸಿದ್ದರಾಮಯ್ಯ ಅವರ ಸಹೋದರ ಹೇಳ್ತಿರುವಂತ ಮಾತುಗಳು. ಒಂದು ಕಡೆ ಜನರ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಮತ್ತೊಂದು ತಮ್ಮ ಸಹೋದರರ ಮೇಲೆ ಇರ್ತಕ್ಕಂಥ ಪ್ರೀತಿ. ಈಗ ನಾವೀಗೆಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಹೇಗಿದ್ದಾರೆ ಅಂತ ನೋಡಿದೀವಿ, ಒಬ್ಬ ಸಹೋದರ ಆಗಿ, ಅಣ್ಣ ಆಗಿ ಹೇಗಿದ್ದಾರೆ ಅಂತ ನಿಮಗೆ ಎಷ್ಟು ಪ್ರೀತಿ ಅವ್ರ ಮೇಲೆ? ಚೆನ್ನಾಗೂ ಅದ, ನಮ್ಮ ಪ್ರೀತಿನೂ ಅದ. ನಾವು ಇದು ಮಾಡ್ತೀವಿ, ಎಲ್ಲ ಇಂಥದ್ದೇನೂ ಇಲ್ಲ, ಪ್ರೀತಿ ಅವರು. ಈಗ ನಿಮ್ಮ ಅಣ್ಣ ಬಂದಾಗ ನೀವೇನ್ ಮಾತಾಡ್ತೀರಿ? ಏನೆಲ್ಲ ಚೆನ್ನಾಗಿದೆ ಅಂತೀವಿ, ಇನ್ನೇನು ಮಾಡ್ಬೇಕು, ಚೆನ್ನಾಗಿದೆ, ಅವನು ಎಲ್ಲ ಚೆನ್ನಾಗಿದೆ ಅಂತ. ಇಷ್ಟು ಬಿಡ್ತಾರೆ, ಇನ್ನೇನು ಮಾತಾಡೋದು? ನೀವೀಗ ಚಿಕ್ಕವ್ರಿದ್ದ ಏನು ಮಾಡೋಕ್ಕಾದ್ರು ಜನಗಳ ದಳದಲ್ಲಿ ನಮ್ಗೆ ಮಾತಾಡಕ್ಕಾಗಲ್ಲ. ಏನು ಆಗ್ತಿರೋಯ್ತು ಅಷ್ಟೇ. ಈಗ ನೀವು ಚಿಕ್ಕವರಿದ್ದಾಗಿಂದ ಏನಾದ್ರು ನಿಮಗೆ ನೆನಪಾಗುವಂತಂದು ಅದನ್ನ ಮಾತಾಡ್ತೀರಿ? ಅವರು ಆಟ ಪಾಠ ಎಲ್ಲ ಆಡ್ತಿರು, ಬಾಲ್ ಆಡ್ತಿರು, ಎಲ್ಲ ಆಟನೂ ಆಡ್ತಿರು, ನಾವು ನೋಡ್ತಿದ್ದೋ. ಅಪ್ಪ ಇದು ಒಂದು ಗೊತ್ತು. ಯಾವ ಆಟ ಅವ್ರಿಗೆ ಚಿಕ್ಕವರಿದ್ದಾಗ ಯಾವ್ದು ಜಾಸ್ತಿ ಆಟ? ಬಾಲ್ ಚೆನ್ನಾಗಿ ಆಡ್ತಿರು, ಬಾಲು, ಕಬಡ್ಡಿ, ಮರ್ಕೋತಿ, ಇವೆಲ್ಲ ಚೆನ್ನಾಗಿ ಆಡ್ತಿರು. ಅವ್ರು ಎಲ್ಲರೂ ಒಂದೇ. ಈಗ ಬಾಲ್ ಆಡ್ಬೇಕಾದ್ರೆ ಇಷ್ಟು ಜಂಪ್ ಮಾಡ್ತಿರು, ಏನು ಹೊಡೆದು ಹಾಕಿ ಹಾಕ್ಬಿಡ್ತಿರು. ಅಷ್ಟು ಜಂಪ್ ಮಾಡೋಕೆ ಯಾರು ಆಗ್ತಿರಲಿಲ್ಲ. ಎಲ್ಲರೂ ಅವನಿನ ಮೇಲೂ ಇಲ್ಲಿ. ಈಗೂ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ ಅವರು. ಈಗಲೂ ಅಷ್ಟೇ, ಇನ್ನಷ್ಟು ಅಷ್ಟೇ. ಈ ಯಾವ ಕೆಲಸ ಹಿಡಿದು ಎಲ್ಲ ಬರೀ ಪಾಸೆ. ಒಂದು ಪಾಸ್ ಆಗ್ಬೇಕಾದ್ರೂ ಅವನಿಗೆ ಮುಂದೆ. ಅದು ಅವ್ನು ಇಷ್ಟು ಓದ್ತಾ ಇರಲಿಲ್ಲ, ಇಲ್ಲ ಕುದಿಬೋದು, ಆನೆ ಪಾಸು. ಈಗ ಇವರೆಲ್ಲ ಇದರಲ್ಲಿ ನಿಮ್ಮ ಮಕ್ಕಳು ಎಲ್ಲ ಅವರೆಲ್ಲ ಇದ್ದಾರೆ ಇಲ್ಲಿ ಇರ್ತಕ್ಕಂಥವ್ರು? ಇಲ್ಲಿ ನಮ್ಮ ಒಂದು ಎಲ್ಲ ಓದ್ತಾ ಮೈಸೂರು ಹೋಗಾರ, ಎಲ್ಲ ನಮ್ಮ ಊರವ್ರೆ. ಇವರು ಅಣ್ಣನ ಮೊಮ್ಮಗನ ಆಗ್ಬೇಕು, ಎಲ್ಲ ಇವರೆಲ್ಲ ನಮ್ಮ ಊರವ್ರೆ. ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಅಣ್ಣ ಬಗ್ಗೆ? ಏನು ಅವ್ನ ಬಗ್ಗೆ ಏನೂ ಇಲ್ಲ, ನಮಗೆಲ್ಲ ಚೆನ್ನಾಗಿ. ಅವರು ನಾವು ಚೆನ್ನಾಗವ್ರೆ, ನಾವು ಚೆನ್ನಾಗಿ.
ಈ ಮೊಮ್ಮಕ್ಕಳು ನಿಮ್ಮ ತಾತಂದ್ರೆಲ್ಲ ನೋಡಿ ಅವ್ರೇನಂತಾರೆ ಹೆಂಗ ಏನು ಅಪ್ಪು ಎಲ್ಲ ಹಂಗೆ ನಮಗೆ ಯಾವ ಇನ್ನು ಬರೋದು ಬೇರೆ ಇನ್ನು ಎಲ್ಲ ಓದಕ್ಕೆ ಹೋಗೋ ಮೈಸೂರು ಓದ್ತಾವ. ರಾಕೇಶ್ವರ ಮಗನು ಬೆಳವನ ಅವನು ಓದ್ತಿರೋದು ಚೆನ್ನಾಗಿ ಮಾಡ್ತಾಳೆ ನಮ್ಮ ಜೊತೆ ಚೆನ್ನಾಗಿ ಬರ್ತಾರೆ ಅವನು. ಅದು ಮುಂದಿನ ಕಥೆ, ಅದು ಅದೆಲ್ಲ ಈಗಲೇ ಹೇಳ್ಬಾರ್ದು. ಮುಂದಿನ ಕಥೆ ಈಗ ಆಡ್ಬಾರ್ದು, ಅದು ಮುಂದಿನ ಕಥೆ ಅದು. ಅವ್ರದ್ದು ನೋಡ್ಕೋತಾರೆ ಅವ್ರ ದಾರಿ. ಅವೆಲ್ಲ ಆಯ್ತವ ನಡ್ತವ. ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ನಿಮ್ಗೆ. ಈಗ ಎಲ್ಲ ಮಾತಾಡೋದು ಇಲ್ಲಿರೋರು ಎಲ್ಲ ಇದು ಮಾಡ್ತಾರ. ಅದು ಏನು ಇಲ್ಲಿ ಬೇಜಾರಿಲ್ಲ, ಎಲ್ಲ ಸಂತೋಷ. ಥ್ಯಾಂಕ್ ಯು. ನಾವೀಗ ಚಾಮರಾಜನಗರ ಜಿಲ್ಲೆಯ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕುಪ್ಪೇಗಾಲ ಅನ್ನೋ ಗ್ರಾಮದಲ್ಲಿದ್ದೀವಿ. ಸಿದ್ದರಾಮಯ್ಯ ವೃತ್ತದಲ್ಲಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರ ಅಭಿಪ್ರಾಯ ಏನು, ಅವರು ಚುನಾವಣೆಯನ್ನ ಹೇಗ್ ಮಾಡ್ತಾ ಇದ್ದಾರೆ ಅವರನ್ನೇ ಕೇಳ್ತಾ ಹೋಗೋಣ, ಅವ್ರ ಜೊತೆ ಮಾತನಾಡ್ಸ್ತಾ ಹೋಗೋಣ. ಸರ್, ಹ್ಯಾಪಿ ಬರ್ಡೇ ಹಾಕೊಂಡಿದ್ದೀರಿ. ಯಾರ್ದು ಬರ್ಡೇ? ಯಾರ್ದು? ನಿಮ್ದ? ಹಾ, ಬಲೂನ್ ನೀವ್ ಹೇಳ್ಕೊಂಡ್ಬಿಟ್ರ? ಹೇಗಿದೆ ಎಲೆಕ್ಷನ್? ಸರ್, ಎಲೆಕ್ಷನ್ ಚೆನ್ನಾಗಿ ನಡೀತಾ ಇದೆ. ನಮ್ದೆಲ್ಲ ಸಿದ್ದರಾಮಯ್ಯ ಪಾರ್ಟಿ. ನಿಮ್ಮ ಗ್ರಾಮಕ್ಕೆ ಬರ್ತಿದ್ದಾಗೆ ಕಾಣೋದೇ ನಮಗೆ ಸಿದ್ದರಾಮಯ್ಯ ಸರ್ಕಲ್. ಸಿದ್ದರಾಮಯ್ಯ ಸರ್ಕಲ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಆಡಳಿತ ಮಾಡ್ತಾವ್ರೆ ಸಿದ್ದರಾಮಯ್ಯನವರು. ಆದ್ರಿಂದ ನಮ್ಮ ಊರ್ಲಿ 90% ಕಾಂಗ್ರೆಸ್ ಫೇವರೇಟ್. ಈಗ ತುಂಬಾ ಜನ ಹೇಳ್ತಾರೆ ಕೇಂದ್ರ ಸರ್ಕಾರ ಅಂತ ಬಂದಾಗ ಜನ ಬೇರೆ ತರ ಮತ ಹಾಕ್ತಾರೆ, ರಾಜ್ಯ ಅಂತ ಬಂದಾಗ ಬೇರೆ ತರ ಮತ ಹಾಕ್ತಾರೆ ಅಂತ. ಅದೆಲ್ಲ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಡೆಯಲ್ಲ ಸರ್. ಅಮಿತ್ ಶಾ ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ, ಅವ್ರದ್ದೇನು ಆಟ ನಡೆಯೋದಿಲ್ಲ. ನಮ್ಮ ನಾಯಕರು ಸಿದ್ದರಾಮಯ್ಯನವರು, ಎರಡನೇ ನಾಯಕರಲ್ಲಿ DK ಶಿವಕುಮಾರ್ ಅವರು ಒಳ್ಳೆ ಆಡಳಿತ ಕೊಡ್ತಾವ್ರೆ, ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಗ್ಯಾರಂಟಿ ಮಾಡಿದ್ದಾರೆ. ಅನ್ನಭಾಗ್ಯ, ಬಸ್ಸೊಂದು, ಆಮೇಲೆ ಕರೆಂಟ್ ಒಂದು ವಿದ್ಯುತ್ ಶಕ್ತಿ ಮಾಡೋರೆ. ಒಳ್ಳೆ 5 ಗ್ಯಾರಂಟಿ, ಒಳ್ಳೆ ವಾತಾವರಣ ಚೆನ್ನಾಗೈತೆ. ಸುನಿಲ್ ಬೋಸ್ ಹೈಯೆಸ್ಟ್ ಲೀಡ್ಲಿ 2 ಲಕ್ಷ ಲೀಡ್ಲಿ ಸುನಿಲ್ ಬೋಸ್ ಗೆಲ್ತಾರೆ. ಲಾಸ್ಟ್ ಟೈಮ್ ನೀವು ಬಿಜೆಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಅವರಿದ್ರು, ಅವ್ರು ಗೆದ್ದಿದ್ರು ಇಲ್ಲಿ. ಹೌದು ಸರ್, ಗೆದ್ದಿದ್ರು. ಈಗೇನು ಲೆಕ್ಕಾಚಾರವಾಗಿ ಪಾಪ ಧ್ರುವನಾರಾಯಣ ಅವ್ರು ಗೆಲ್ಬೇಕಾಗಿತ್ತು, ಆದ್ರೆ ಮಿಸ್ ಆಗಿ ಇದ್ ಮಾಡಿದ್ರು. ಇಲ್ಲೆಲ್ಲ ನಮ್ ಕಡೆ ಎಲ್ಲ ವರ್ಣದಲ್ಲೆಲ್ಲ ಧ್ರುವನಾರಾಯಣ ಅವ್ರಿಗೆ ಇದ್ ಮಾಡ್ದು. ಆದ್ರೆ ಪಾಪ ಒಳ್ಳೆ ಮನುಷ್ಯ, ಅದ್ರಲ್ಲಿ 2 ಮಾತಿಲ್ಲ. ಅವ್ರು ಗೆಲ್ಬೇಕಾಗಿತ್ತು, ಆದ್ರೆ ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರು. ಈ ಸರಿ ಆತರ ಆಗದೇ ಇಲ್ಲ ಯಾವುದೇ ಕಾರಣಕ್ಕೂ. ಸಿದ್ದರಾಮಯ್ಯ ಸಾಹೇಬ್ರೆ ಇಲ್ಲಿ 99% ಸಿದ್ದರಾಮಯ್ಯ ಸಾಹೇಬ್ರದ್ದು ಇಲ್ಲಿ ಕಾಂಗ್ರೆಸ್. ಈಗ ಇಲ್ಲಿ ಬಾಲರಾಜ್ ಅವ್ರಿಗೂ ಕೂಡ ಅಭಿಮಾನಿ ಸಂಘ ಇದೆ, ಸಾಕಷ್ಟು ಜನಪ್ರಿಯ ಅಂತಾರೆ. ಬಾಲರಾಜ್ ಯಾರು ಅಂತ ಗೊತ್ತಿಲ್ಲ ಸರ್. ಇದೇನಿದ್ರು ಕೊಳ್ಳೇಗಾಲಕ್ಕೆ ಅವರು ಸೀಮಿತ. ಇಲ್ಲಿ ಬಾಲರಾಜ್ ಯಾರು ಗೊತ್ತಿಲ್ಲ. ಮಾದೇವಪ್ಪ ಅವರು ಆದ್ರೆ ಈ ಕಡೆ ಎಲ್ಲ ಮಿನಿಸ್ಟರ್ ಆಗಿದ್ರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಮಾದೇವಪ್ಪ ಅವರೆಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಇಲ್ಲೆಲ್ಲ ಮಾದೇವಪ್ಪ ಅವರು ಯಾರು ಅಂತ ಗೊತ್ತಿದೆ, ಆದ್ರೆ ಬಾಲರಾಜ್ ಯಾರು ಅಂತ ಗೊತ್ತಿಲ್ಲ. ಈ ಕಡೆ ಜನಗಳಿಗೆ ಯಾರು ಗೊತ್ತಿಲ್ಲ. ಆದ್ರೆ ಬಿಜೆಪಿ ಅಂತ ಕ್ಯಾಂಡಿಡೇಟ್ ಅಂತ ಗೊತ್ತಿದೆ ಅಷ್ಟೇ ಹೊರತು ಅವರ ಬ್ಯಾಕ್ಗ್ರೌಂಡ್ ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಈ ಸುನಿಲ್ ಬೋಸ್ ಆದ್ರೆ ನಮ್ಮ ಪಕ್ಕದ ಕ್ಷೇತ್ರನೇ ಅವ್ರದ್ದು, ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಮಾದೇವಪ್ಪ ಇವ್ರದ್ದು ಎಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಅದರಿಂದ ಇಲ್ಲಿ ಸುನಿಲ್ ಬೋಸ್. ಈಗ ಒಂದು ವೇಳೆ ಏನಾದ್ರು ಮಾದೇವಪ್ಪ ಕುಟುಂಬದಿಂದ ಯಾರಿಗಾದ್ರೂ ಕೊಟ್ಟಿದ್ರೆ ಏನಾದ್ರು ಫೈಟ್ ಆಗ್ತಾ ಇತ್ತಾ? ಮಾದೇವಪ್ಪ ಅವ್ರದ್ದೇ ಕೊಟ್ಟಿರೋದಲ್ಲ ಸರ್ ಸುನಿಲ್ ಬೋಸ್. ಅಲ್ಲ, ನಮ್ಮ ಇವರು ಯಾರೋ ಶ್ರೀನಿವಾಸ್ ಪ್ರಸಾದ್ ಅವ್ರ ಕುಟುಂಬಕ್ಕೆ ಯಾರಾದ್ರೂ ಕೊಟ್ಟಿದ್ರೆ? ಶ್ರೀನಿವಾಸ್ ಪ್ರಸಾದ್ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ರೆ ಫೈಟ್ ಆಗೋದು ಇಲ್ಲ ಅಂತ ಹೇಳಲಿಲ್ಲ. ಅವರು ಹಿಂದುಳಿದ ಜನಾಂಗದ ನಾಯಕ, ಸತಿ ಜನಾಂಗದ ನಾಯಕ. ಆಮೇಲೆ ಇದು ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿರೋದ್ರಿಂದ ಎಲ್ಲ ಜನಾಂಗನೂ ಕೈ ಹಿಡಿತು. ಅದರಿಂದ ಅವರು ಕಾಂಗ್ರೆಸ್ಸಿಂದ BJPಗೆ ಹೋಗೋದ್ರಿಂದ ಅದರಿಂದ ಸತಿ ಗೆದ್ರು. ಧ್ರುವನಾರಾಯಣ ಅವರು ಒಳ್ಳೆ ವ್ಯಕ್ತಿ, ಸತಿ ಗೆಲ್ಬೇಕಾಯ್ತು. ಯಾಕೆ ಶ್ರೀನಿವಾಸ್ ಪ್ರಸಾದ್ ಅವರು ಲಾಸ್ಟ್ ಎಲೆಕ್ಷನ್ ಅಂತ ಮತ ಕೊಟ್ಟಿದ್ರು. ಆದರೆ ಈ ಸತಿ ಹಂಗಾಗಲ್ಲ. ಸುನಿಲ್ ಬೋಸ್ ಅವರಿಗೆ ಪ್ರತಿಯೊಬ್ಬ ಜನಾಂಗನೂ ಅವ್ರಿಗೆ ಓಟ್ ಕೊಟ್ಟು ಗೆಲ್ಲಿಸ್ತಾರೆ ಇವತ್ತು. ಈಗ ಇಲ್ಲಿ ಸುನಿಲ್ ಬೋಸ್ ಅವ್ರಿಗೆ ಬರುವಂತ ಓಟ್ ಅದು, ಅಥವಾ ಅವರ ತಂದೆ SC ಮಾದೇವಪ್ಪ ಅವ್ರ ಹೆಸರಲ್ಲಿ ಬರುವಂತ ಓಟ್ ಅಂತ? ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಬರೋ ಓಟ್ ಇಲ್ಲೆಲ್ಲ. ಇಲ್ಲಿ ಸುನಿಲ್ ಬೋಸ್ ಮಾದೇವಪ್ಪ ಅಂತ ಗೊತ್ತಿಲ್ಲ. ಸುನಿಲ್ ಬೋಸ್ ಇವರು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಬರೋ ಓಟು. ಹಾಗೇನೆ SC ಮಾದೇವಪ್ಪ ಅವರೆಲ್ಲ ಇಲ್ಲಿ ಅವ್ರ ಜೊತೆಲಿ ಇರೋರಲ್ವಾ, ಅದರಿಂದ ಅವ್ರ ಸ್ನೇಹಿತರಾಗಿರೋದ್ರಿಂದ SC ಮಾದೇವಪ್ಪ ಹಾಗೂ ಸಿದ್ದರಾಮಯ್ಯ ಸಾಹೇಬ್ರಿಂದ
ಸಿದ್ದರಾಮಯ್ಯ ಸಾಹೇಬ್ರು ನೋಡ್ಕೊಂಡೆ ಇಲ್ಲಿ ಕೆಲವರು ಇದ್ ಮಾಡೋದು. ಈಗ ಮಾದೇವಪ್ಪ ಅವರು ಕೆಲವರಿಗೆ ಹಿರಿಕರಿಗೆ ಮಾದೇವಪ್ಪ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಯುವಕರಿಗೆಲ್ಲ ಮಾದೇವಪ್ಪ ಅವ್ರಿಗೆ ಗೊತ್ತು. ಈಗ ಅದ್ರ ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ಫಸ್ಟ್ ಸಿದ್ದರಾಮಯ್ಯ ಸಾಹೇಬ್ರು, ಆಮೇಲೆ ನೆಕ್ಸ್ಟ್ ಎಸ್.ಸಿ. ಮಾದೇವಪ್ಪ ಅವರು. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಮತ ಹೋಗುತ್ತೆ. ಹೌದು, ಖಂಡಿತ ಸರ್. ಯಾರು ಹೇಳ್ತಾರೆ ಅವ್ರಿಗೆ ಮತ ಹಾಕು. ಕುಪ್ಪೇಗಲ ಗ್ರಾಮದಲ್ಲಿ ಆಗಿರೋ ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಯಾರು ನೆನೆಸಿರ್ತಾರೆ ಅವ್ರಿಗೆ ನಾವು ಮತ ಕೊಡೋದು. ಇದು ಕುಪ್ಪೇಗಾಲದಲ್ಲಿ ಇಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ನಮ್ಮ ಜನ ಮತ ಯಾತ್ರೆಯನ್ನ ಮುಂದುವರಿಸೋಣ. ಮತ್ತೊಂದು ಊರಿಗೆ, ಮತ್ತೊಂದು ತಾಲೂಕಿಗೆ ಈಗ ತೆರಳೋಣ, ಬನ್ನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.